ಗೌರಿ ಮತ್ತು ಶ್ರೀಕಾಂತ್ ಹಾಸ್ಪಿಟಲಲ್ಲೇ ಉಳಿದಿದ್ದರು. ಇಬ್ಬರು ಅಜ್ಜಿಗೆ ಗೌರಿಯ ಮತ್ತು ಶ್ರೀಕಾಂತ್ನ ಸುಳಿವು ಸಿಗದಂತೆ ರುಕ್ಮಿಣಿ ಕಾಪಾಡಿದ್ದಳು. ಆದರೆ ಈಗ ಶ್ರೀಕಾಂತ್ಗೆ ಆಗಿರುವ ಆಕ್ಸಿಡೆಂಟ್ ವಿಚಾರ ಹೇಗೆ ತಿಳಿಸುವುದು ಎಂಬುದು ನಿಖಿಲ್ ಮತ್ತು ರುಕ್ಕುಗೆ ಚಿಂತೆಯಾಗಿತ್ತು. ಅಜ್ಜಿ ತಿಂಡಿ ತಿಂದು ಕುಳಿತಿದ್ದರು. ನಿಖಿಲ್ ಫೋನ್ ಹಿಡಿದು, ಏನು ಚಿಕ್ಕ ಆಕ್ಸಿಡೆಂಟ್ ಆಗಿದೆಯಾ ಎನ್ನುವಾಗ ಅಜ್ಜಿ ಗಾಬರಿಯಾಗಿ ನೋಡುತ್ತಿದ್ದರು ಮತ್ತು ಹರ್ಷ ಅವರ ಹೆಗಲ ಹಿಡಿದು, ಅಜ್ಜಿ ಸಣ್ಣ ಆಕ್ಸಿಡೆಂಟ್ ಆಗಿದೆಯಂತೆ, ಅಣ್ಣನಿಗೆ ಪುಟ್ಟ ಗಾಯ ಆಗಿದೆಯಂತೆ, ಡೋಂಟ್ ವರಿ ಎಂದು ಸಮಾಧಾನ ಮಾಡುತ್ತಿದ್ದನು. ಗೌರಿ ಶ್ರೀಕಾಂತ್ಗೆ ತಿಂಡಿ ತಿನ್ನಿಸಲೆಂದು ಬಾಕ್ಸ್ ತೆಗೆದಿದ್ದಳು. ಅಷ್ಟರಲ್ಲಿ ಹಾಸ್ಪಿಟಲ್ ವಾರ್ಡ್ ತಲುಪಿದ್ದಳು ಚೈತ್ರ. ಗೌರಿ ಕೈಯಲ್ಲಿದ್ದ ಬಾಕ್ಸ್ನಲ್ಲಿದ್ದ ಇಡ್ಲಿ ಇದ್ದಿದ್ದು ನೋಡಿ, ಅಯ್ಯೋ ಗೌರಿ, ಶ್ರೀಕಾಂತ್ಗೆ ಇಡ್ಲಿ ಅಂದರೆ ಇಷ್ಟ ಇಲ್ಲ, ನಿನಗೆ ಇನ್ನೂ ಅವನಿಗೆ ಏನಿಷ್ಟ ಇಲ್ಲ ಅಂತ ಗೊತ್ತಿಲ್ವಾ ಎನ್ನುತ್ತಾ ಶ್ರೀಕಾಂತ್ ಬಳಿ ಬಂದಿದ್ದಳು. ಶ್ರೀಕಾಂತ್, ತಗೋ ನಿನ್ನ ಫೇವ್ರೆಟ್ ವೆಜ್ ಬಿರಿಯಾನಿ ಎಂದು ತನ್ನ ಬ್ಯಾಗ್ನಿಂದ ಒಂದು ಬಾಕ್ಸ್ ತೆಗೆದು ನೀಡಿದಳು. ಗೌರಿಗೆ ಬೇಜಾರಾಗಿತ್ತು ಚೈತ್ರ ಮಾತು ಕೇಳಿ. ಅದನ್ನು ಶ್ರೀಕಾಂತ್ ಗಮನಿಸಿದ್ದನು. ಹಾಗಾಗಿ ಚೈತ್ರಾಳನ್ನು ಬೇಜಾರು ಮಾಡುವ ಉದ್ದೇಶ ಅವನಿಗಿರಲಿಲ್ಲ. ಆದರೂ ಗೌರಿಗೂ ಬೇಸರ ಆಗಿದ್ದು ಅವನಿಗೂ ಬೇಜಾರಾಗಿತ್ತು. ಹಾಗಾಗಿ ನಗುತ್ತಲೇ ಇಬ್ಬರಿಗೂ ಸಮಾಧಾನವಾಗುವಂತೆ, ಹಾಗೇನಿಲ್ಲ ಚೈತ್ರ, ಗೌರಿಗೆ ನನಗೆ ಇಷ್ಟದ ಅಡುಗೆ ಅವಳಿಗೂ ಗೊತ್ತಿದೆ. ಆದರೆ ಡಾಕ್ಟರ್ ಹೇಳಿರುವಂತೆ ಟೈಮ್ ಟೇಬಲ್ ಪ್ರಕಾರ ಊಟ ತಿಂಡಿ ಕೊಡ್ತಿದ್ದಾಳೆ ಅಷ್ಟೇ. ನಿನಗೆ ಗೊತ್ತಾ ಪಾಪ, ರಾತ್ರಿ ನನಗೆ ಇಷ್ಟವಿಲ್ಲದ ಮೂಲಂಗಿ ಸಾರು ತಿನ್ನಿಸಲು ಪಾಪ ತುಂಬ ಪೇಚಾಡಿದ್ದಳು ನನ್ನ ಗೌರಿ ಎಂದಿದ್ದ. ಈ ರೀತಿ ಶ್ರೀಕಾಂತ್ ಗೌರಿಯನ್ನು ವಹಿಸಿಕೊಳ್ಳುತ್ತಿರುವುದನ್ನು ನೋಡಿ ಅಲ್ಲಿ ಕೂತಿದ್ದಂತಹ ಚೈತ್ರಾಳಿಗೆ ಒಳಗೊಳಗೆ ಹೊಟ್ಟೆ ಉರಿ ಶುರುವಾಗಿತ್ತು. ಚೈತ್ರ ನಾಟಕದ ನಗು ಬೀರುತ್ತಾ ಬಾಕ್ಸ್ ಟೇಬಲ್ ಮೇಲೆ ಇಟ್ಟಿದ್ದಳು. ಗೌರಿ ಶ್ರೀಕಾಂತ್ಗೆ ಇಡ್ಲಿ ತಿನ್ನಿಸಲು ಕುಳಿತಳು. ಚೈತ್ರ ಅವನ ಬಳಿ ಕುಳಿತು, ಅದು ಬಿಡು, ಹೇಗಿದೆಯಾ, ಜಾಸ್ತಿ ಪೆಟ್ಟಾಗಿದೆಯಾ ಮೂಳೆಗೆ, ಯಾವಾಗ ಡಿಸ್ಚಾರ್ಜ್ ಎಂದಿದ್ದಾರೆ ಎಂತೆಲ್ಲ ವಿಚಾರಿಸುತ್ತಿದ್ದಳು. ಸ್ವಲ್ಪ ಅಷ್ಟೇ, ಮೂಳೆಗೆ ಏಟಾಗಿದೆ ಅಂದಿದ್ದಾರೆ, ಜಾಸ್ತಿ ಏನಾಗಿಲ್ಲ, ಇವತ್ತು ನೈಟ್ ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡಬಹುದು, ನೀನು ತಿಂಡಿ ಮಾಡು ಗೌರಿ ಎನ್ನಲು ಗೌರಿ ಒಂದು ಪ್ಲೇಟಲ್ಲಿ ತಿಂಡಿ ಹಾಕಿ ಚೈತ್ರ ಮುಂದೆ ನೀಡಿದ್ದಳು. ಗೌರಿ ಕೈಯಿಂದ ಪ್ಲೇಟ್ ಪಡೆಯುತ್ತಾ, ಥ್ಯಾಂಕ್ಸ್ ಗೌರಿ ಎಂದವಳು. ಗೌರಿ ಇವಾಗ ಫಸ್ಟ್ ಇಯರ್ ಡಿಗ್ರಿ ಅಲ್ವಾ ಎಂದು ಅವಳನ್ನು ನೋಡಿ ಗೌರಿ ಹೌದು ಎಂತಷ್ಟೇ ತಲೆ ಆಡಿಸಿದಳು. ಮುಂದುವರೆದ ಚೈತ್ರ, ಆದರೂ ನೀನು ಹೇಗೆ ಗೌರಿ ಮದುವೆ ಆದೆ, ಇಷ್ಟು ಚಿಕ್ಕ ಹುಡುಗಿನ. ಇಬ್ಬರ ಮಧ್ಯೆ ಇಷ್ಟೊಂದು ಏಜ್ ಡಿಫ್ರೆನ್ಸ್ ಇದ್ದಿದ್ದಳು ಬೇಕಂತಲೇ. ಶ್ರೀಕಾಂತ್ ಮಾತನಾಡುವಕ್ಕೂ ಮುಂಚೆಯೇ ಗೌರಿ, ಒಳ್ಳೆ ಜೋಡಿಯಾಗೋಕ್ಕೆ ವಯಸ್ಸಿನ ಬರಾಬರಿಯ ಅವಶ್ಯಕತೆ ಇರೋದಿಲ್ಲ, ಪ್ರೀತಿ, ನಂಬಿಕೆ ಮತ್ತು ಒಬ್ಬರನ್ನೊಬ್ಬರು ಅನ್ಯೋನ್ಯತೆ ತುಂಬ ಮುಖ್ಯ ಆಗೋದು ಚೈತ್ರ ಅವರೇ ಎಂದಿದ್ದಳು. ಇದನ್ನು ಕೇಳಿ ಚೈತ್ರಗೆ ಮುಖಭಂಗವಾಗಿದ್ದಂತೂ ನಿಜ. ಶ್ರೀಕಾಂತ್ ನಗುತ್ತಾ ಚೈತ್ರಾಳಿಗೆ ಕೇಳಿಸ್ತಾ ಎನ್ನುವಂತೆ ಹೇಳಿದ್ದ, ಆದರೂ ನಿನಗೆ ಯಾಕೋ ಎಷ್ಟು ಪರ್ಫೆಕ್ಟ್ ಜೋಡಿ ಅನಿಸಲ್ಲ ಅಲ್ವಾ. ಈ ಮಾತು ಗೌರಿಗೆ ನಿಜವಾಗಿಯೂ ಬೇಸರ ತಂದಿತ್ತು. ಅವಳಿಗೂ ಕೆಲವೊಮ್ಮೆ ಈ ಮಾತು ಅನ್ನಿಸುತ್ತಿತ್ತು. ಹಾಗಾಗಿ ಚೈತ್ರ ಮಾತು ನಿಜ ಅನ್ನಿಸಿತ್ತು. ಇಷ್ಟು ಓದಿರುವ ಸುಂದರ ಮತ್ತು ಸಜ್ಜನ ನನ್ನ ಗಂಡ ಎಂಬ ಗರ್ವಕ್ಕಿಂತ ಕೇವಲ PUC ಓದಿರುವ, ಸಿಟಿಯ ನಡೆನುಡಿ ಗಂಧ ಗಾಳಿಯೂ ಗೊತ್ತಿರದ ಮತ್ತು ಇಷ್ಟು ದೊಡ್ಡ ಮನೆಯ ಸೊಸೆಯಾಗಿರುವುದು, ಇವೆಲ್ಲವೂ ನಾನು ಶ್ರೀಕಾಂತ್ಗೆ ಯಾವುದೇ ರೀತಿಯಲ್ಲೂ ಸರಿಸಮವಲ್ಲ, ಹೆಂಡತಿಯಾಗಿಯೂ ಸರಿಯಿಲ್ಲ ಎನ್ನಿಸುತ್ತಿತ್ತು. ಆದರೆ ಶ್ರೀಕಾಂತ್ ಪ್ರೀತಿ ಇವಳ ಈ ಕೊರಗನ್ನು ಮರೆಸುತ್ತಿತ್ತು. ಆದರೆ ಇಂದು ಚೈತ್ರ ಅವಳ ಎದುರಿಗೆ ಈ ಮಾತನ್ನು ಪದೇ ಪದೇ ನೆನಪಿಸಿದ್ದಳು. ಹಾಗಾಗಿ ಸ್ವಲ್ಪ ಬೇಸರದಿಂದಲೇ ತಿಂಡಿ ತಿನ್ನಿಸುತ್ತಿದ್ದಳು. ಚೈತ್ರ ಮಾತು ಶ್ರೀಕಾಂತ್ಗೆ ಬೇಸರ ತಂದಿತ್ತು. ಅವನು, ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಚೈತ್ರ, ಗೌರಿ ನನ್ನ ಜೀವನದ ಬೆಸ್ಟ್ ಆಫ್ ಬೆಸ್ಟ್ ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿ, ಬೆಸ್ಟ್ ಸೊಸೆ, ಬೆಸ್ಟ್ ಅತ್ತಿಗೆ, ಬೆಸ್ಟ್ ಹೆಂಡತಿ ಮತ್ತು ನನ್ನ ಅರ್ಥ ಮಾಡಿಕೊಂಡು ನನ್ನ ಪ್ರೀತಿನ, ನನ್ನ ಖುಷಿನ ಕಾಪಾಡೋ ವಜ್ರ ಇವಳು ಚೈತ್ರ ಎಂದಿದ್ದ. ಚೈತ್ರಾಗೆ ಶ್ರೀಕಾಂತ್ನಿಂದ ಈ ಮಾತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ದುಃಖಿತಳಾದಳು. ದುಃಖದಲ್ಲಿಯೇ, ಓಕೆ ಬಾಯ್ ಕಣೋ, ಟೇಕ್ ಕೇರ್, ಹೀಗೆ ಇರಿ ಇಬ್ರು ಚೆನ್ನಾಗಿ ಎಂದಿದ್ದಳು. ಆದರೆ ಅವಳು ಮನಸ್ಸೊಳಗೆ ಹಲ್ಲು ಮಸೆಯುತ್ತಿದ್ದಳು. ಶ್ರೀಕಾಂತ್ ಚೈತ್ರಾಗೆ ಏನೇ ಹೇಳಿ ಸಮಜಾಯಿಸಿದರೂ ಗೌರಿಗೆ ನೋವಾಗಿರುವುದು ಅರಿವಾಗಿತ್ತು. ತಿಂಡಿ ತಿನ್ನೋದಿಲ್ವಾ ಎಂದಿದ್ದ. ಗೌರಿ, ಅವಳು ನನಗೆ ಹಸಿವಿಲ್ಲ ಎಂದಿದ್ದಳು. ಹೌದಾ ಎಂದು ಎದ್ದು ಬರಲು ಮುಂದಾದ. ಗೌರಿ ಅವನ ಹಿಡಿದು ಎಬ್ಬಿಸಲು ಬಂದಳು. ಅವಳ ಕೈ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡು ಗೌರಿ ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದವು. ಅವಳ ಗಲ್ಲಕ್ಕೆ ಕೈ ಹಾಕಿ ಕತ್ತ ಮೇಲೆ ಮಾಡಿ ಕಣ್ಣೀರು ನೋಡಿದ. ಏನಿದು, ಯಾಕೆ ಅಳೋದು, ಏನಾಯಿತು, ಚೈತ್ರ ಮೇತಿಂದ ಇಷ್ಟೊಂದು ಬೇಜಾರಾಗಿದೆಯಾ, ನೋವಾಯ್ತಾ ಎಂದನು ಶ್ರೀಕಾಂತ್ ಸಲುಗೆಯಿಂದಲೇ. ಮಾತು ಕೇಳಿ ಚೈತ್ರ, ಇಲ್ಲ, ಅವರೇನು ತಪ್ಪು ಹೇಳಿಲ್ಲ ಅನಿಸುತ್ತೆ, ನಾನು ನಿಮಗೆ ಸರಿ ಜೋಡಿಯಲ್ಲ ಎಂದಳು ಮತ್ತಷ್ಟು ಅಳುತ್ತಾ. ಹೌದಾ, ಸರಿಯಾದ ಜೋಡಿ ಅಲ್ವಾ, ಯೋಚನೆ ಮಾಡಿ ಹೇಳು ಎನ್ನುವ ಶ್ರೀಕಾಂತ್ನನ್ನು ನೋಡದೆ ಮತ್ತೆ ಇಲ್ಲ ಎಂಬಂತೆ ತಲೆ ಆಡಿಸಿದಳು.
ಸರಿ ಬಿಡು, ಡಿಸ್ಚಾರ್ಜ್ ಆದಮೇಲೆ ನೀನೇ ನನಗೊಬ್ಳು ಸರಿ ಅನ್ನಿಸುವ ಹುಡುಗಿಯನ್ನು ನೋಡಿ ಹುಡುಕಿ ಮದುವೆ ಮಾಡಿಸಿವಿ ಬಿಡು ಎಂದನು ಕಿವಿಯ ಹತ್ತಿರಕ್ಕೆ ಬಂದು. ಈ ಮಾತು ಕೇಳುತ್ತಾ ಕಣ್ಣೀರು ಒರೆಸಿಕೊಂಡು ಅವನ ಎದೆಗೆ ಮುಷ್ಟಿಯಿಂದ ಮುದ್ದಾಗಿ ಹೊಡೆಯುತ್ತಾ, ಎಷ್ಟು ಧೈರ್ಯ ಇದ್ದರೆ ಇನ್ನೊಂದು ಮದುವೆ ಆಗ್ತೀರಾ ಸಾಹೇಬ್ರೆ ನೀವು? ಹೇಳಿ ಫಸ್ಟು, ನೀವು ಇನ್ನೊಂದು ಮದುವೆ ಆಗ್ತೀರಾ? ಹಾಗಾದರೆ ನಿಮಗೂ ಚೈತ್ರನ್ ಥರ ನಾನು ನಿಮ್ಗೆ ಒಳ್ಳೆ ಜೋಡಿ ಅಂತ ಅನಿಸಿಲ್ವಾ? ಹೇಳಿ ಎಂದು ಮತ್ತೆ 4 ಹೊಡೆಯುತ್ತಿರುವಾಗ, ಅಯ್ಯೋ ನಾನು ಯಾವಾಗ ಹೇಳ್ದೆ ನೀನು ನನಗೆ ಸರಿಯಾದ ಜೋಡಿ ಅಲ್ಲ ಅಂತ? ನೀನೇ ಹೇಳ್ತಿರೋದಲ್ವಾ? ನಾನಂತೂ ಯಾವತ್ತೂ ಹೇಳಿಲ್ಲಪ್ಪ, ನೀನೇ ಹೇಳ್ತಿದ್ದೀಯಾ. ಹೇಳೋದು ಹೇಳ್ಬಿಟ್ಟು ಹೊಡೆಯೋದು ನೀನೇನೆ ಅಲ್ವಾ? ಹಾಂ, ಎಲ್ಲ ನೀನೇ ತಾನೇ ಹೇಳೋದು, ಮತ್ತು ನೀನೇ ಸರಿಯಲ್ಲ ಜೋಡಿ ಅಂತಾನೂ ನಿನಗೆ ಬೇಜಾರಾಗೋದು. ನಿನಗೆ ಯಾಕೆ ಬೇಜಾರು ಮಾಡೋದು? ಬೇಜಾರಾಗೋ ಥರ ನಾನೇನು ಹೇಳಿಲ್ವಲ್ಲ. ನನಗೆ ಏನಾದರೂ ಒಳ್ಳೆ ಜೋಡಿ ಸಿಕ್ಕಿದ್ರೆ ನಿನಗೆ ಖುಷಿ ಆಗುತ್ತೆ ಅಂತ ಹೇಳಿದ್ನಪ್ಪ ಎನ್ನುತ್ತಿದ್ದ ಶ್ರೀಕಾಂತನನ್ನು ತಪ್ಪು ಹಿಡಿದು, ಸಾಹೇಬ್ರಿಗೆ ನಾನೇ ಸರಿಯಾದ ಜೋಡಿ, ಯಾರೇ ಹೇಳಿದ್ರು ನಾನೇ ಸರಿಯಾದ ಜೋಡಿ. ಮತ್ತು ನೀವು ಅಷ್ಟೇ, ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಇನ್ನೊಂದು ಮದುವೆ ಆಗ್ತೀನಿ ಅಂತೆಲ್ಲ ಯೋಚನೆ ಮಾಡಿದ್ರು ನಾನು ಸರಿ ಇರಲ್ಲ ಗೊತ್ತಲ್ಲ. ನಾನು ಇನ್ಸ್ಪೆಕ್ಟರ್ ಶ್ರೀಕಾಂತ್ ವೈಫ್ ಎಂದಳು ಗರ್ವದಿಂದ. ಆದರೂ ಕಣ್ಣಲ್ಲಿ ನೀರು ಹರಿಯುತ್ತಿದ್ದವು. ಇವಾಗ ಗೊತ್ತಾಯ್ತಾ ನನಗೆ ಸರಿಯಾದ ಜೋಡಿ ಯಾರು ಎಂದು? ಬಿಡು, ನನ್ನ ಕೈಯನ್ನು ನೋವಾಗ್ತಿದೆ ಎಂದು ಅವಳ ಭುಜ ಹಿಡಿದು ಹಿಂದೆ ಸರಿಸಿದ್ದ. ಅಯ್ಯೋ, ನೋವಾಯ್ತಾ? ಸಾರಿ ಎನ್ನುತ್ತಾ ಅವನ ಭುಜದ ಬ್ಯಾಂಡೇಜ್ ನೋಡುತ್ತಾ ಸವದಿ ಕೇಳಿದಳು. ಏಟೇನಾಗಿಲ್ಲ, ತಿಂಡಿ ತಿನ್ನು, ಇಲ್ಲಾಂದರೆ ನನಗೆ ನಿಜ ಇಲ್ಲಿಗೆ ಏಟಾಗುತ್ತೆ ಎನ್ನುತ್ತಾ ಅವನ ಎದೆಯ ಮೇಲೆ ಕೈಯಾಡಿಸಿದನು. ಗೌರಿ ಇದೆಲ್ಲ ಬರೀ ಸುಳ್ಳು ಎನ್ನುತ್ತಾ ಹಿಂದೆ ನಡೆದಳು. ಅಷ್ಟರಲ್ಲಿ ಡಾಕ್ಟರ್ ವಾರ್ಡ್ಗೆ ಬಂದಿದ್ದರು. ಅವರನ್ನು ನೋಡಿ ಗೌರಿ ಸುಮ್ಮನಾದಳು. ಶ್ರೀಕಾಂತ್ ಬಳಿ ಬಂದ ಡಾಕ್ಟರ್, ಶ್ರೀ, ಇವತ್ತು ಸಂಜೆ ನಿಮ್ಮದು ಡಿಸ್ಚಾರ್ಜ್ ಮಾಡ್ಬೋದು, ಬಟ್ ನೀವು ತುಂಬ ಹುಷಾರಾಗಿರಬೇಕು. ಯಾವುದೇ ವೆಯ್ಟ್ ಲಿಫ್ಟಿಂಗ್ ಮಾಡೋ ಹಾಗಿಲ್ಲ. ಆ್ಯಂಡ್ ಪ್ರತಿದಿನ ಬಂದು ಮತ್ತೆ ನಿಮ್ಮ ಬ್ಯಾಂಡೇಜ್ ಬದಲಿಸಿ ಅದಕ್ಕೆ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಹೋಗಬೇಕು ಎಂದಿದ್ದ. ಶ್ರೀಕಾಂತ್ ಕೂಡ ಅಜ್ಜಿಯಿಂದ ತುಂಬ ದಿನ ಸುಳ್ಳು ಹೇಳಿ ದೂರ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಶ್ರೀಕಾಂತ್ ಎಷ್ಟು ದಿನ ಹಾಸ್ಪಿಟ್ಲಲ್ಲಿರುತ್ತಾನೋ ಅಷ್ಟು ದಿನ ಗೌರಿಯೂ ಕೂಡ ಇರುತ್ತಾಳೆ. ಅವಳು ಸಹ ಇವನಿಂದ ದೂರ ಇರಲು ಒಪ್ಪುತ್ತಿರಲಿಲ್ಲ. ಹಾಗಾಗಿ ಶ್ರೀಕಾಂತ್ ಡಿಸ್ಚಾರ್ಜ್ ಆಗುವುದು ಸರಿ ಅನ್ನಿಸಿತು ಮತ್ತು ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿದನು. ಗೌರಿ ಕೂಡ ಸರಿ ಎಂದಿದ್ದಳು. ಅಜ್ಜಿ ಶ್ರೀಕಾಂತ್ ಆಕ್ಸಿಡೆಂಟ್ ವಿಚಾರ ಕೇಳಿ ಪ್ರಜ್ಞೆ ತಪ್ಪಿದ್ದರು. ಶ್ರೀಕಾಂತ್ ಬೆಸ್ಟ್ ಫ್ರೆಂಡ್ ಮನೋಹರ್ ಮನೆಗೆ ಬಂದು ಅಜ್ಜಿಗೆ ಟ್ರೀಟ್ಮೆಂಟ್ ನೀಡಿದ್ದರು. ಒಂದು ಇಂಜೆಕ್ಷನ್ ನೀಡಿ ಅಜ್ಜಿಗೆ ನಿಧಾನವಾಗಿ ವಿಚಾರವನ್ನು ಅರಗಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಅವರಿಗೆ ಸಡನ್ ಆಗಿ ಗಾಬರಿಯಾಗಿದ್ದರಿಂದ ಹೀಗಾಗಿದೆ ಎಂದಿದ್ದನು. ಮತ್ತು ಕೆಲವೊಂದು ಮೆಡಿಸಿನ್ ಬರೆದು, ತುಂಬ ಯೋಚನೆ ಮಾಡೋ ವಿಚಾರ ಏನಲ್ಲ, ಹುಷಾರಾಗ್ತಾರೆ, ಏನೂ ತೊಂದರೆ ಆಗಿಲ್ಲ, ಅವರಿಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ ಎಂದಿದ್ದನು. ಡಾಕ್ಟರ್ ಆಚೆ ಹೋಗುತ್ತಲೇ, ಅಜ್ಜಿ ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಪ್ರಜ್ಞೆ ಬಂದಿತ್ತು. ನಿಖಿಲ್ ಅವರ ಬಳಿಯೇ ಅವರ ಕೈ ಹಿಡಿದು ಕುಳಿತಿದ್ದ. ಅವನನ್ನು ನೋಡಿ, ಏನಾಗಿದೆ ನನ್ನ ಶ್ರೀಕಾಂತ್ಗೆ? ಇವಾಗ ಹೇಗಿದ್ದಾನೆ? ಯಾವಾಗ ಬರ್ತಾನೆ? ನಾನು ನೋಡಬೇಕು ಎಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದರು ಅಜ್ಜಿ. ಯೋಚನೆ ಮಾಡಬೇಡಿ ಅಜ್ಜಿ, ಅಣ್ಣ ಹುಷಾರಾಗಿದ್ದಾರೆ, ಬೇಗ ಹುಷಾರಾಗಿ ಮನೆಗೂ ಬರ್ತಾರೆ, ಇವತ್ತೇ ಬರ್ಬೋದು ಅನಿಸುತ್ತೆ. ಗೌರಿ ಕೂಡ ಅಣ್ಣನ ಜೊತೆ ಇದ್ದಾರೆ, ಹಾಗಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಸಮಾಧಾನ ಮಾಡಿದ್ದರು. ಈ ಕಡೆ ಗೌರಿ ಮತ್ತು ಶ್ರೀಕಾಂತ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಟಿದ್ದರು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕ್ಷಮಿಸಿ, ನನ್ನ ಗಂಟಲು ಸರಿ ಇಲ್ಲಿರೋ ಕಾರಣ ಹೆಚ್ಚಿನ ಕಥೆಯನ್ನು ಹಾಕೋಕ್ಕಾಗ್ತಾಯಿಲ್ಲ. ಮುಂದೆ ಹಾಕ್ತೀನಿ ಹುಷಾರಾದ ನಂತರನೇ.